ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನೀವೆಲ್ಲ ರಾಕೇಶ್ ಜುಂಜುನ್ವಾಲಾ ಅವರ ಯಶೋಗಾಥೆಯನ್ನು ಕೇಳಿರ್ಬೋದು. ಸೊ ರಾಕೇಶ್ ಜುಂಜುನ್ವಾಲಾ ಭಾರತದ ವಾರನ್ ಬಫೆಟ್ ಅಂತಾನೆ ಕರೀತಾರೆ. ಸುಮಾರು 5,000 ರೂಪಾಯಿಂದ ಅವರು ಇನ್ವೆಸ್ಟ್ಮೆಂಟ್ ಜರ್ನಿನ ಶುರು ಮಾಡಿ ಅವರು ತೀರ್ಕೊಳ್ಳೋ ವೇಳೆಗೆ 40,000 ಕೋಟಿ ರೂಪಾಯಿಗಳ ದೊಡ್ಡ ಒಂದು ಸಾಮ್ರಾಜ್ಯವನ್ನೇ ಅವರು ಕಟ್ಟಿದ್ರು. ಸೊ ಹಾಗಾಗಿ ಹೂಡಿಕೆದಾರರು ಅವರಿಂದ ಕಲಿಬೇಕಾದಂತಹ ಈ ಸ್ಟ್ರಾಟಜಿ ಅಥವಾ ನೀತಿ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಒಳನೋಟಗಳನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವಾನಾಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಅಶೋಕ್ ಸರ್. ನಮಸ್ಕಾರ. ಅಂದಹಾಗೆ ರಾಕೇಶ್ ಜುಂಜುನ್ವಾಲಾ ಅವರ ಒಂದು ಯಶೋಗಾಥೆ ನಿಜವೂ ಕೂಡ ಪ್ರತಿಯೊಬ್ಬ ಹೂಡಿಕೆದಾರರು ಕೂಡ ಅವರಿಂದ ಕಲ್ತ್ಕೊಳ್ಬೇಕಾದ ಅನೇಕ ಅಂಶಗಳಿದೆ ಅಂತ. ಯಾಕಂದರೆ ಯಾವ ಒಂದು ಫಿಲಮ್ ಹೀರೋಗೂ ಕಡಿಮೆ ಇಲ್ಲ ಅಂತ ಅವರ ಜರ್ನಿ, ಲೈಫ್ ಜರ್ನಿ ನೋಡಿದ್ರೆ ಜಸ್ಟ್ ಒಂದು 5,000 ರೂಪಾಯಿ ಇನ್ವೆಸ್ಟ್ಮೆಂಟಿಂದ ಶುರು ಮಾಡಿದ್ದು ನಾನು ಕೇಳಿದ್ದೀನಿ. ನಂತರ ಅವರು ತೀರ್ಕೊಳ್ಳೋ ವೇಳೆಗೆ 40,000 ಕ್ರೋರ್ ಮೇಲೆಗೂ ದೊಡ್ಡ ಒಂದು ಅಸೆಟ್ಟನ್ನು ಅವರು ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಅವರೊಂದು ಜರ್ನಿ ಬಗ್ಗೆ ಆ್ಯಸ್ ಅನ್ ಅಬ್ಸರ್ವರ್ ಆಗಿ ತಾವು ಏನು ಹೇಳ್ತೀರಿ ಅಂತ? ಸರ್, ಮೊದಲನೇದಾಗಿ ಅವರೊಬ್ಬ CA. ಓಕೆ. ಅವರಪ್ಪ ಮೋಸ್ಟ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲೋ ವರ್ಕ್ ಮಾಡ್ತಿದ್ರಂತ. ಹಾಂ ಹಾಂ. 1980s ಇನ್ನೂ ಲಿಬ್ರಲೈಸೇಷನ್ ಆಗದಿದ್ದ ಕಾಲ, ಓಕೆ. ಮ್ಯಾನ್ಯುಯಲ್ ಟ್ರಾನ್ಸಾಕ್ಷನ್ಗಳು ನಡೀತಾ ಇದ್ದ ಕಾಲ. ಇದು ಹರ್ಷದ್ ಮೆಹ್ತಾಗೂ ಮುಂಚಿನ ಕಾಲ. ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಗಿ 1992 ಕರೆಕ್ಟ್. ಬಟ್ ಈ ಮನುಷ್ಯ 1980 ಶೇರ್ ಬಜಾರ್ ಎಂಟ್ರಿ ಕೊಟ್ಟಿದ್ರು. ಓಹೋ. ಇವ್ರ ಫ್ಯಾಮಿಲಿಲಿ ಆಲ್ರೆಡಿ ಒಂದು ಬ್ರೋಕಿಂಗ್ ಇಂಡಸ್ಟ್ರಿ, ಶೇರ್ ಬಜಾರು, ಆ ಎಕ್ಸ್ಪೋಜರ್ ಚೆನ್ನಾಗಿತ್ತು. ಓಕೆ. ಓಕೆ. ಸೊ ಇವ್ರೇನು ಮಾಡಿದ್ರು, ಸ್ಟಾರ್ಟಿಂಗಲ್ಲಿ ಚಿಕ್ಕ ಚಿಕ್ಕ ಕಂಪನಿಗಳ ಶೇರ್ಸ್ಗಳು ತೊಗೊಳಕ್ಕೆ ಶುರು ಮಾಡಿದ್ರು. ಅವ್ರು ಶುರು ಮಾಡಿದ 5,000 ರೂಪಾಯಿ ದುಡ್ಡುಗಳಿಂದ. ಆಮೇಲೆ ಟ್ರೇಡಿಂಗ್ ಕೂಡ ಮಾಡೋರು, ಇನ್ವೆಸ್ಟಿಂಗ್ ಕೂಡ ಇವ್ರು ಮಾಡ್ತಾಯಿದ್ರು. ಎರಡು ಮಾಡ್ತಾರೆ. ಹಾಂ. ಆಮೇಲೆ ಕೆಲವು ಸಂಸ್ಥೆಗಳನ್ನ ಪಿಕ್ ಮಾಡೋ ಇವರು ಒಂದು ಸ್ಟೈಲ್ ಇತ್ತು. ಓಕೆ. ಫಾರ್ ಎಕ್ಸಾಂಪಲ್ ವೈಶ್ಯ ಬ್ಯಾಂಕ್. ವೈಶ್ಯ ಬ್ಯಾಂಕ್ ಅವರು ಒನ್ ಆಫ್ ಹಿಸ್ ಫೇವ್ರೆಟ್ ಸ್ಟಾಕ್ಸ್. ಹಾಂ ಹಾಂ. ಅವರ ಬ್ಲಾಕ್ ಬಸ್ಟರ್ ಸ್ಟಾಕ್ ಬಂದುಬಿಟ್ಟು ಟೈಟಾನ್. ಓಕೆ. HMTಯ ಒಂದು ಮಾರ್ಕೆಟ್ ಕಂಟ್ರೋಲ್ ಇತ್ತಲ್ಲ, HMT ವಾಚು, ಬಜಾಜ್ ಸ್ಕೂಟ್ರು, ಕಾಲದಲ್ಲಿ ಡೌರಿ ಕೊಡೋರು. ಹೌದೌದು. ಗೌರ್ಮೆಂಟ್ ಸರ್ಕಾರಿ ನೌಕರ ಇದ್ದ ಅಂದರೆ ಅವನಿಗೆ ಸ್ಟ್ಯಾಂಡರ್ಡ್ ಡೌರಿ. HMT ವಾಚು, ಬಜಾಜ್ ಸ್ಕೂಟ್ರು, ಚೇತಕ್ ಸ್ಕೂಟ್ರು, ಅದೆರಡು ಬೇಕೇ ಬೇಕು. ಬೇಕೇ ಬೇಕು. ಆ ಥರ ಇದ್ದ ಒಂದು ಕಾಲಘಟ್ಟದಲ್ಲಿ ಈ ಟೈಟಾನ್ ಅನ್ನೋ ಕಂಪನಿ ಬಂತು. ಓಕೆ. ಟೈಟಾನ್ ಅವತ್ತಿನ ಕಾಲದಲ್ಲಿ 4 ರೂಪಾಯಿಗೆ ತೊಗೊಂಡ್ರು ಅವರು ಶೇರ್. 4 ರೂಪಾಯಿ. ಹಾಂ, ಶೇರ್ನ 4 ರೂಪಾಯಿ ಶೇರ್ ಇವತ್ತು 4,000 ರೂಪಾಯಿ ಆಯಿತು. ಬಾಬಾ. ಇವತ್ತು ಅವ್ರ ಇಡೀ ಕುಟುಂಬ ಸುಮಾರು 5% ಓನರ್ಶಿಪ್ ಇಟ್ಕೊಂಡಿದ್ದಾರೆ. ಎಲ್ಲಿ? ಟೈಟಾನ್ ಒಂದರಲ್ಲೇ. ಅದರ ಮಾರುಕಟ್ಟೆ ಮೇಲೆ ನನ್ನ ಪ್ರಕಾರ ಒಂದು 20,000 ಕೋಟಿ ಮೇಲೆ ಇರುತ್ತೆ, ಅದೇ ಬಂದಿರುತ್ತೆ ಮಿನಿಮಮ್. ಓಕೆ. ಸೊ ಏನು ಮಾಡಿದ್ರು ಇವರು, 1989ವರೆಗೂ ಈ ಥರ ಸಣ್ಣ ಸಣ್ಣ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ಕೊಂಡು ಹೋದ್ರು. ಅವಾಗ ವ್ಯಾಲ್ಯೂಯೇಷನ್ ಅನ್ಲಾಕೇ ಆಗಿರಲಿಲ್ಲ, ತುಂಬ ಚೀಪಾಗಿ ಸಿಗ್ತಾಯಿದ್ವು ಶೇರ್ಗಳು. ಇವರು ಲುಪಿನ್ನಲ್ಲಿ ಹಣ ಹಾಕಿದ್ರು, ಸೆಸಗೋವಲ್ಲಿ ಹಣ ಹಾಕಿದ್ರು, ಎಸ್ಕಾರ್ಟ್ಸಲ್ಲಿ ಹಣ ಹಾಕಿದ್ರು. ಎಲ್ಲ ಇದೇ ಥರ ಟೈಟಾನ್ ಥರ ಸ್ಟೋರಿಗಳೇ. ಓಹೋ. ಆಮೇಲೆ 92ರಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಯಿತು. ಅವತ್ತಿನ ಕಾಲಕ್ಕೆ ದ ಬಿಗ್ ಬುಲ್ ವಾಸ್ ಹರ್ಷದ್ ಮೆಹ್ತಾ. ಹೌದು. ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಗಿ, ಹರ್ಷದ್ ಮೆಹ್ತಾ ಅರೆಸ್ಟ್ ಆಗಿ, ಆ ಮನುಷ್ಯ ಹೋದ್ಮೇಲೆ ಸೊ ಇವರೆಲ್ಲರೂ ಶಾರ್ಟಿಂಗ್, ಇವರೆಲ್ಲ ಕಾರ್ಟಲಲ್ಲಿದ್ದರು. ಮನು ಮುಂದ್ರಾ ಕಾರ್ಟಲಲ್ಲಿ ಇದ್ದವ್ರು ಇವರೆಲ್ಲ, ಆಪೋಸಿಟ್ ಪಾರ್ಟಿ. ಓಹೋ. ಹರ್ಷದ್ ಮೆಹ್ತಾಗೆ ಅಪೋಸಿಷನ್ ಪಾರ್ಟಿ. ಹರ್ಷದ್ ಮೆಹ್ತಾ ಬುಲ್ ಅಂದರೆ ಇವರೆಲ್ಲ ಬೇರು. ಓಹೋ. ಆ ಬೇರ್ ಕಾರ್ಟಲಲ್ಲಿದ್ದ ರಾಕೇಶ್ ಜುಂಜುನ್ವಾಲಾ ಹರ್ಷದ್ ಮೆಹ್ತಾ ಎಕ್ಸಿಟ್ ಆದ ನಂತರ ಬುಲ್ ಕಾರ್ಟಲ್ ಆದರು. ಓಹೋ. ಒಂದು ಡಿಸ್ಕಷನ್ ಬರುತ್ತೆ. ಅವರು RK ದಮಾನಿ ಅವರು ಎಲ್ಲರೂ ಒಂದು ಮೀಟಿಂಗ್ ಮಾಡ್ತಾರೆ. ನಾನು ಹೇಳ್ತಾರೆ, ನಾನು ಬಜಾರ್ ಬಿದ್ದುಬಿಟ್ಟಿದೆ, ಸೊ ಇನ್ಮೇಲೆ ನಾನು ಬುಲ್ ಆಗ್ತೀನಿ. ಯಾಕೆ? ಮಾರ್ಕೆಟೇ ಬಿದ್ದೋಯ್ತಲ್ಲ. ಅರೆ ಮಾರ್ಕೆಟ್ ಬಿದ್ದೋಯ್ತು, ಮಾರ್ಕೆಟ್ ಝೀರೋ ಆಗೋಕ್ಕೆ ಚಾನ್ಸ್ ಇಲ್ಲ ಅಲ್ವಾ? ಕಂಪನಿಗಳು ಎಲ್ಲಿ ಹೋಗ್ತವೆ? ಕಂಪನಿಗಳ ಮೇಲೆ ತಾನೇ ಹೋಗ್ಬೇಕು, ಇವತ್ತಲ್ಲ ನಾಳೆ. ಎಲ್ಲರಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ, ಬದುಕು ಬೆಳಗಬೇಕು, ಜನಗಳು ಬೆಳಿಬೇಕು, ಎಲ್ಲರಿಗೂ ಆಸೆಗಳಿರ್ತಾವಲ್ಲ. ಡೆಫಿನೆಟ್ಲಿ ಕಂಪ್ನಿಗಳು ರಿಯಾಕ್ಟ್ ಮಾಡ್ತವೆ. ಇಲ್ಲಿಂದ ಸೆನ್ಸೆಕ್ಸ್ ಝೀರೋಗೆ ಹೋಗೋಕ್ಕೆ ಚಾನ್ಸೇ ಇಲ್ಲ, ಇಲ್ಲಿಂದ ಹೋಗುತ್ತೆ ಮೇಲಕ್ಕೆ 10,000, 20,000, 50,000 ಹೋಗುತ್ತೆ. ಸೊ ನಾನು ಇನ್ಮೇಲಿಂದ ಬುಲ್ ಆಗ್ತೀನಿ ಅಂದ್ಬಿಟ್ಟು ಹಿ ದೆನ್ ಬಿಕಮ್ಸ್ ದ ಬಿಗ್ ಬುಲ್. ಓಹೋ. ಸೊ ಹರ್ಷದ್ ಮೆಹ್ತಾ ಜಾಗನ ಇವ್ರು ತೊಗೊಂಡ್ರು ಆಮೇಲೆ. ಇಂಟ್ರೆಸ್ಟಿಂಗ್, ವೆರಿ ಓಕೆ. ಇಂಟ್ರೆಸ್ಟಿಂಗ್. ಅದಾದಮೇಲೆ ಇವರು 1992 ಕ್ರ್ಯಾಶಲ್ಲಿ ಇವರು ಇದ್ದರು. ಅವ್ರು ಬೇರ್ ಕಾರ್ಟಲ್ ಅದ್ರಲ್ಲಿ ದುಡ್ಡು ಮಾಡಿದ್ದಾರೆ ಅವ್ರು, ನನ್ನ ಪ್ರಕಾರ. ಆಯಿತಾ? ಅದ ನಂತರ ಅವ್ರಿಗೆ 2000 .com ಬೂಮ್ ಬಂತು. ಆ ಟೈಮಲ್ಲಿ ಹುಚ್ಚಾಪಟ್ಟೆ ದುಡ್ಡು ಮಾಡಿದ್ರು.
ಆಮೇಲೆ 2000 .com ಬಂತು, 2013 ಗ್ರೀಸ್ ಕ್ರೈಸಿಸ್ ಬಂತು, 2008 ಸಬ್ಪ್ರೈಮ್ ಕ್ರೈಸಿಸ್ ಇದೆಯಲ್ಲ ಅದು ಬೇರೆ ಬಂತು, ಅದನ್ನ ಮಿಸ್ ಮಾಡಿಬಿಟ್ಟು, ಗ್ಲೋಬಲ್ ರಿಸೆಷನ್ ಆಗಿತ್ತು. ಮತ್ತು ಈ ಕೋವಿಡ್. ಹ್ಮ್. ಓಕೆ, ಈ ಎಲ್ಲ ಪ್ರತಿ 5 ವರ್ಷಕ್ಕೊಂದು ಒಂದು ರಿಸೆಷನ್ನು ಏನೋ ಒಂದು ಬರ್ತಾನೆ ಇತ್ತು. ಬಟ್ ಆದರೂ ದೇ ವರ್ ಸಿಟ್ಟಿಂಗ್ ಟೈಟ್ ಆನ್ ಗ್ರೇಟ್ ಕಂಪನೀಸ್. ಒಂದು ಕಾಲದಲ್ಲಿ ಇವರು ಪರ್ಚೇಸ್ ಮಾಡಿದ ಲುಪಿನ್ ಅನ್ನೋ ಕಂಪನಿ $2,000 ಶೇರು, ಅದು 600-700 ಹೋಯ್ತು, ಇನ್ನೂ ಕಡಿಮೆ ಹೋಯ್ತು. ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ಹಿ ವಾಸ್ ವೆರಿ ಕ್ಲಿಯರ್. ಸ್ಟಾರ್ಟಿಂಗ್ ಎಕ್ಸ್ಟೆನ್ಸಿವ್ ಟ್ರೇಡಿಂಗ್ ಮಾಡ್ತಾ ಇದ್ದ ರಾಕೇಶ್ ಜುಂಜುನ್ವಾಲಾ ಹೋಗ್ತಾ ಅವ್ರ ಹಣ ಜಾಸ್ತಿ ಆದಮೇಲೆ 1989 ಅವ್ರು 1 ಕೋಟಿ ಮೇಲೆ ಮಾಡಿಬಿಡ್ತಾರೆ. 18ನಲ್ಲಿ 1 ಕೋಟಿ ಬಹಳ ದೊಡ್ಡ ಮೊತ್ತ, ಬಹಳ ದೊಡ್ಡ ಮೊತ್ತ ಅದು. ಇವತ್ತು ಪ್ರಕಾರ 100 ಕೋಟಿನ 200 ಕೋಟಿ ಅದು. ಓಕೆ, ಸೊ ಆ ಹಣ ತಗೊಂಡು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನೀಸ್ ಲೈಕ್ ಟೈಟಾನ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋದ್ರು. ಅವ್ರು ಹೇಳ್ತಾರೆ, ಲೈಫಲ್ಲಿ ನಾನು ಒಂದು ಶೇರು ಸೇಲ್ ಮಾಡಿಲ್ಲ. ಒಂದೇ ಒಂದು ಸರಿ ನನ್ನ ಹೆಂಡತಿ ಮಾತು ಕೇಳಿದೆ, ತಪ್ಪು ಮಾಡಿದೆ. ನನ್ನ ಹೆಂಡತಿ ಪ್ರೆಷರ್ ಹಾಕಿ ನನ್ನ ಕೈಲಿ ಮನೆ ತೆಗೆಸ್ಕೊಂಡ್ಲು. ಓಕೆ, ಎಷ್ಟೋ ಮನೆ ತೊಗೊಂಡ್ರಲ್ಲ ಶೇರ್ಗಳು ಮಾರಿ. ಓಕೆ, ಮನೆ ತೊಗೊಂಡ್ವಿ. ಆದರೆ 10 ವರ್ಷ ಆದಮೇಲೆ ಆ ಮನೆ ರೇಟ್ ಅಲ್ಲೇ ಇತ್ತು, ಬಟ್ ಆ ಎಲ್ಲ ಶೇರ್ಗಳು 10 ಪಟ್ಟು ಮೇಲೆ ಹೋಗ್ಬಿಟ್ಟು. ಅಯ್ಯೋ. ಸೊ ಹಾಗಾಗಿ ನನಗೆ ಈ ಶೇರ್ಗಳನ್ನ ಮಾರೋ ಇಂಟ್ರೆಸ್ಟ್ ಇಲ್ಲವೇ ಇಲ್ಲ. ಎರಡನೇದಾಗಿ ಅವ್ರಿಗೆ ಮಾರ್ಕೆಟ್ ಮೇಲೆ ಅವ್ರಿಗೆ ಹೋಪ್ಸೇ ಕಡಿಮೆ ಇತ್ತು. ಮಾರ್ಕೆಟ್ 30% 50% ಗ್ರೋತ್ ನನಗೆ ಬೇಕಿಲ್ಲ. ಮಾರ್ಕೆಟ್ ನನಗೆ 12% 15% ಮೇಲೆ ಹೋಗ್ಲಿ ಸಾಕು, ಅಷ್ಟು ಹೋದ್ರೆ ನಾನು ಅಗರ್ಭ ಶ್ರೀಮಂತ ಆಗ್ತೀನಿ ಅನ್ನೋ ಒಂದು ಗಾಢ ನಂಬಿಕೆಯಲ್ಲಿ ಅವರಿದ್ದರು. He clearly said, I am happy with a 13 to 15% CAGR. I am not expecting 50% CAGR. I am happy. But because of compounding ಎಫೆಕ್ಟ್ ಇಂದ ಅದು ಹೋಗುತ್ತೆ ಮೇಲಕ್ಕೆ ಅಂತ. ಅದು ಅವರ ಒಂದು ಫಿಲಾಸಫಿ. ಈಗ ನೀವು ನೋಡಿದ್ರೆ ಎಲ್ಲ ಶೇರ್ಸು ರೇಖಾ ಮೇಡಮ್ ಹೆಸರಿಗೆ ಶಿಫ್ಟ್ ಆಗಿದ್ದಾವೆ. ಅವ್ರ ವೈಫ್ ಅವ್ರ ಹೆಸರ ಮೇಲೆ. ಸೊ ಅವರ ಎಲ್ಲ ಹೋಲ್ಡಿಂಗ್ಸ್ ಇತ್ತಲ್ಲ ಅವ್ರ ಕುಟುಂಬದಲ್ಲಿ. ಸೊ ದೇ ಆರ್ ಎ ಕ್ಲಾಸಿಕ್ ಅಂಡ್ ಗ್ರೇಟೆಸ್ಟ್ ಸಕ್ಸಸ್ ಸ್ಟೋರಿ. ಯಾಕಂದರೆ ಪ್ರಪಂಚ, ಈ ದೇಶ ಪರ್ಟಿಕ್ಯುಲರ್ ಆಗಿ ಅಮೆರಿಕಾದಲ್ಲಿ ಜನ ಶೇರ್ ಬಜಾರಲ್ಲಿ ಹೂಡಿಕೆ ಕಳೆದ 50-100 ವರ್ಷದಿಂದ ಮಾಡ್ತಿದ್ದಾರೆ. ನಮ್ಮಲ್ಲಿ ಜಾಸ್ತಿ ಎಲ್ಲ ಶುರುವಾಗಿದೆ ಒಂದು 20-25 ವರ್ಷದ ಮುಂಚೆ. ಆದರೆ ಈ ಮನುಷ್ಯ 40 ವರ್ಷಕ್ಕೆ ಮುಂಚೆ ಅವತ್ತು ಶೇರ್ ಬಜಾರಲ್ಲಿ ಅಷ್ಟು ಸೀರಿಯಸ್ ಆಗಿ ಇನ್ವೆಸ್ಟ್ ಮಾಡಿ, ಫಸ್ಟು ಬೇರ್ ಕಾರ್ಟಲಲ್ಲಿದ್ದು, ಆಮೇಲೆ ಬುಲ್ ಆಗಿ ಇದು ಎಲ್ಲ ಅಚೀವ್ ಮಾಡಿ ಒಂದು ದೊಡ್ಡ ಯಶೋಗಾಥೆ ನನ್ನ ಪ್ರಕಾರ. ಆದರೆ ಎಷ್ಟು ದೊಡ್ಡ ಒಂದು ವಿಷನರಿ ಆಗಿದ್ರು ಅವರು ಅಂತ ಅಂದರೆ, ಅವರು ಮುಂದೆ ಈ ಥರ ಆಗುತ್ತೆ ಅಂತ ಭಾಳ ಕ್ಲಿಯರ್ ಕಟ್ ಆಗಿ ಕಂಡುಕೊಂಡಿದ್ದೆ ಅಲ್ವಾ. ಕರೆಕ್ಟ್. CA ಓದಿದ ಮನುಷ್ಯನಿಗೆ ನಂಬರ್ಸ್ ಈಸ್ ಇಸ್ ಫ್ರೆಂಡ್. ಕರೆಕ್ಟ್. ಒಂದು ಕಾಲದಲ್ಲಿ ಯಾರೋ ಹೇಳೋರು, ಎವ್ರಿ ನ್ಯಾಚುರಲ್ ನಂಬರ್ ಈಸ್ ಇಸ್ ಪರ್ಸನಲ್ ಫ್ರೆಂಡ್ ಫಾರ್ ಶ್ರೀನಿವಾಸ್ ರಾಮಾನುಜಮ್ ಅಂತ. ಆ ಥರ ಈ CAಗಳಿಗೆ ಅದು ಒಂಥರ ಒಳಗಡೆನೆ ಫೈರ್ ಬಂದ್ಬಿಡುತ್ತೆ. ಸೊ ಕಂಪೌಂಡಿಂಗ್ ಎಷ್ಟಾಗುತ್ತೆ, ಎಷ್ಟು ವರ್ಷ ಆದರೆ ಎಷ್ಟು ನಂಬರ್ಗಳು ಆಟ ಆಡ್ತಾರೋ, 13% ಆದರೆ ಎಷ್ಟಾಗುತ್ತೆ, ಎಲ್ಲ ಲೀಲಾಜಾಲವಾಗಿ ಆಟ ಆಡ್ಕೊಂಡಿರ್ತಾರೆ ನಂಬರ್ಗಳಲ್ಲಿ. ಕರೆಕ್ಟ್. ಹಾಗಾಗಿ ಸೊ ಪ್ರಿಡಿಕ್ಷನ್ ಅವ್ರಿಗೆ ಈಸಿ ಆಗುತ್ತೆ ಹಾಗಿದ್ರೆ. ಪ್ರಿಡಿಕ್ಷನ್ ಏನು ಎಕ್ಸ್ಪರ್ಟ್ಸ್ ಆಗಲ್ಲ, ನಂಬರ್ಗಳ ಅರಿವು ಚೆನ್ನಾಗಿ. ನಂಬರ್ಗಳ ಅರಿವು. ಐ ಡೋಂಟ್ ಥಿಂಕ್ ಎ CA ಕ್ಯಾನ್ ಪ್ರಿಡಿಕ್ಟ್ ಟು ಬಿ ಬೆಟರ್. ಪ್ರಿಡಿಕ್ಷನ್ ಇಸ್ ಮೋರ್ ಅಬೌಟ್ ಫ್ಯೂಚರ್ ಅಲ್ವಾ. ಕರೆಕ್ಟ್. ಮುಂದೆ 10-20-25 ವರ್ಷ ಏನಾಗುತ್ತೆ ಅಂತ CA ಕೇಳಿದ್ರು. ಒಬ್ಬ CA ನಂಬರ್ಗಳಲ್ಲಿ ಪರಿಣಿತರು ಅವರು. ಓಕೆ. ನಂಬರ್ನ ಗಾಢವಾಗಿ ನಂಬೋರು ಬೇರೆಯವ್ರು ಕಂಪೇರ್ ಮಾಡಿದ್ರೆ. ಹಾಗಾಗಿ ಅವ್ರು ಮಾಡೋ ಕೆಲಸದಲ್ಲಿ ಆ ಶ್ರದ್ಧೆ, ಆ ಡಿಸಿಪ್ಲಿನ್ ಇದ್ರೆ, ಪವರ್ ಆಫ್ ಕಾಂಪೌಂಡಿಂಗ್ ಎಲ್ಲ ಅವ್ರಿಗೆ ಬ್ಲಡ್ಡಲ್ಲೇ ಬಂದ್ಬಿಡುತ್ತೆ. ಸೊ ಬೇರೆಯವರಿಗೆ ಆ ಅರಿವು ಅಷ್ಟು ಇರಲ್ಲ ಅಂತ ಅಲ್ವಾ. ಖಂಡಿತ. ಅಷ್ಟೊಂದು ಸಹನೆ ಈಗ 10-15 ವರ್ಷ 20 ವರ್ಷ ಎಲ್ಲ ವೆಯ್ಟ್ ಮಾಡುವಂಥದ್ದು, ಸೊ ಅದು ಬಹಳ ಅಪರೂಪ ಅಂತ. ಹೌದು, ಖಂಡಿತ. ಯಾಕಂದರೆ ನಾವೆಲ್ಲ ಇಂಜಿನಿಯರಿಂಗ್ ಡೊಮೈನ್ ಬಿಟ್ಬಿಟ್ಟು ಶೇರ್ ಬಜಾರ್ಗೆ ಬಂದವರು. ಅವರು ಆಲ್ರೆಡಿ CA ಡೊಮೈನು. CA ಆ್ಯಂಡ್ ಶೇರ್ ಬಜಾರ್ ಇಸ್ ಆಲ್ ಇಂಟರ್ ಕನೆಕ್ಟೆಡ್. ಫೈನಲಿ ಈಗ ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ಗೆ ಈಗ ವಾರನ್ ಬಫೆಟ್ ಅಲ್ಲ, ಇವರು ಅಫ್ಕೋರ್ಸ್ ವಾರನ್ ಬಫೆಟ್ಟೇ ಅವರು ಇಂಡಿಯಾದ. ಸೊ ರಾಕೇಶ್ ಜುಂಜುನ್ವಾಲಾ ಅವರ ಒಂದು ಬದುಕಿನಿಂದ, ಅವರ ಒಂದು ಈ ಸಾಹಸಗಳಿಂದ ಕಲಿಯುವಂತಹ ಒಂದು ಮೇಜರ್ ಪಾಯಿಂಟ್ಸ್ಗಳು ಏನು ಅಂತ ಹೇಳ್ತೀರಿ, ಒಂದು ಸಂಕ್ಷಿಪ್ತವಾಗಿ ನೋಟಾಗಿ ಹೇಳದಿದ್ರೆ? ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ನಂಬರ್ 1 ಬಿಲೀವ್ ಇನ್ ಮಾರ್ಕೆಟ್. ಓಕೆ. ಮಾರ್ಕೆಟ್ ನಿಮಗೆ ವೆಲ್ತ್ ಕೊಡುತ್ತೆ, ಟೈಮ್ ತೊಗೊಳುತ್ತೆ. ನಂಬರ್ 2 ಬಿ ರೀಸನಬಲ್ ಎಕ್ಸ್ಪೆಕ್ಟೇಷನ್. ಅವ್ರೇನು ಹೇಳಿದ್ದು, ಮಿನಿಮಮ್ 15% ಕಾಂಪೌಂಡಿಂಗ್ ಮಾರ್ಕೆಟ್ ಕೊಡುತ್ತೆ, ನೋ ಪ್ರಾಬ್ಲಮ್. ಎರಡನೇದು. ಮೂರನೇದು, ಪಿಕ್ ಫಂಡಮೆಂಟಲಿ ಗ್ರೇಟ್ ಸ್ಟಾಕ್ಸ್. ನೀವು ಎಷ್ಟೇ ಟ್ರೇಡಿಂಗ್ ಮಾಡ್ಬೋದು, ಒಂದು ಸ್ವಲ್ಪ ನಿಮ್ಮ ಕಾರ್ಪಸ್ ಇನ್ಕ್ರೀಸ್ ಆಗಿದ ತಕ್ಷಣ ನೀವು ಇನ್ವೆಸ್ಟರಾಗಿ ಆಟೋಮೆಟಿಕ್ ಕನ್ವರ್ಟ್ ಆಗೇ ಆಗ್ತೀರಾ. ಎವ್ರಿ ಬಿಗ್ ಟ್ರೇಡರ್ ವಿಲ್ ಬಿಕಮ್ ಎನ್ ಇನ್ವೆಸ್ಟರ್ ಫೈನಲಿ. ದಿಸ್ ಈಸ್ ದ ರೂಲ್ ಆಫ್ ನೇಚರ್. ಇದು ನನ್ನ ಒಂದು ವ್ಯೂ. ಗ್ರೇಟ್. ನಿಜ ಕೂಡ ರಾಕೇಶ್ ಜುಂಜುನ್ವಾಲಾ ಅವರ ಬಗ್ಗೆ ಎಷ್ಟು ತಿಳ್ಕೊಂಡ್ರೆ ಇನ್ನೂ ಮತ್ತಷ್ಟು ತಿಳ್ಕೊಬೇಕು ಅನ್ನುವಂಥ ಒಂದು ವ್ಯಕ್ತಿತ್ವ ಅವರದ್ದು. ಸೊ ಭಾರತಕ್ಕಂತೂ ವಾರನ್ ಬಫೆಟ್ ಅವರ ಮತ್ತೊಬ್ಬ ಪ್ರತಿರೂಪದ ಹಾಗೆ ಇದ್ರು ಅವರು. ಸೊ ಅಷ್ಟು ಅದ್ಭುತವಾಗಿ ಅವರ ಜರ್ನಿಯನ್ನು
ನಡೆಸಿದ್ರು. ಹಾಗಾಗಿ ನಮ್ಮ ವೀಕ್ಷಕರು ಕೂಡ ಈ ಎಪಿಸೋಡ್ ಬಹಳ ಉಪಯುಕ್ತ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟು ಹೊತ್ತು ಈ ವಿವರಗಳನ್ನು ತಿಳಿದುಕೊಟ್ಟದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.